ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ದಿವಸ ನಾವು ನಮ್ಮ ಬಳ್ಳಾರಿ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಹಾಗೂ ಇಲ್ಲಿನ ಡಿಸಿಸಿ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇವತ್ತಿನ ದಿವಸ ನಾವು ಈ ಒಂದು ಪ್ರತಿಭಟನಾ ಪಂಜಿನ ಮೆರವಣಿಗೆ ಪ್ರತಿಭಟನೆಯನ್ನ ನಾವು ಕೈಗೊಂಡಿದ್ದೇವೆ. ನಮ್ಮ ಮಾನ್ಯ ಅಧ್ಯಕ್ಷರಾದ ಅಲ್ಲಂ ಪ್ರಶಾಂತ್ ರವರಿದ್ದಾರೆ, ಹಾಗೆ ನಮ್ಮ ರಾಮಂಜಣ್ಣ ಮೂಡ ಅಧ್ಯಕ್ಷರಿದ್ದಾರೆ, ಹಾಗೆ ನಮ್ಮ ಮೊಂಡ್ರಂಗಿ ನಾಗರಾಜ್ ಸರ್ ಇದ್ದಾರೆ ಅಧ್ಯಕ್ಷರು, ನಮ್ಮ ಪ್ರಚಾರ ಸಮಿತಿ ಬಳ್ಳಾರಿ ರೂರಲ್ಲು, ಹಾಗೆ ನಮ್ಮ ಈರಣ್ಗೌಡ ಈ ನಗರ ಪ್ರದೇಶದ ನಮ್ಮ ಪ್ರಚಾರ ಸಮಿತಿಯ ಬಳ್ಳಾರಿ ಅಧ್ಯಕ್ಷರಿದ್ದಾರೆ. ಇವತ್ತಿನ ದಿವಸ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಮಾನ್ಯ ಪ್ರಧಾನಿಗಳು ಬಹಳ ಮೌನವನ್ನ ವಹಿಸಿದ್ದಾರೆ. ಯಾಕಂದ್ರೆ ಅವರು ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಮಾತಾಡ್ತಾರೆ. ಯಾವ್ದೋ ನಮ್ಮ ಕರ್ನಾಟಕದಿಂದ ಸ್ಕೂಲ್ ಮಕ್ಕಳು ಓದು ಕೂಡ ಮಾತಾಡ್ತಾರೆ. ಆದ್ರೆ ಇವತ್ತಿನ ದಿವಸ ಶ್ರೀರಾಮ, ತಮ್ಗೆಲ್ಲ ಗೊತ್ತಿದೆ, ಶ್ರೀರಾಮ ನಮ್ಮ ಈ ದೇಶದ ತುಂಬಾ ಒಂದು ನಂಬಿಕೆ, ಒಂದು ಅಸ್ಮಿತೆ. ಶ್ರೀರಾಮ ಅಂದ್ರೆ ಅಷ್ಟು ಎಲ್ಲಾ ಹಿಂದೂಗಳು ಹಾಗೂ ಎಲ್ಲಾರ್ಗೂ ಒಂದು ನಮ್ಗೆ ಒಳ್ಳೆಯ ಒಂದು ಭಾವನೆ ಇದೆ. ಅವರನ್ನ ನಾವೆಲ್ಲ ಗೌರವಿಸ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ನಮಗೆ ರಾಮನ ಬಗ್ಗೆ ಬಹಳಷ್ಟು ನಮಗೆ ಗೌರವ ಇದೆ, ಅಭಿಮಾನ ಇದೆ. ಈಗ ಏನು ರಾಮ ಮಂದಿರದಲ್ಲಿ ಎಲ್ಲಾ ಸಾಮಾನ್ಯ ಜನರು ಕೂಡ ಅದನ್ನ ದುಡ್ಡನ್ನ ಹಾಕಿ ಹಣವನ್ನ ಸಂಗ್ರಹ ಮಾಡಿ ಸಾವಿರಾರು ಕೋಟಿ ಸಂಗ್ರಹವನ್ನ ಮಾಡಿ ಆ ಒಂದು ದೇವಾಲಯ ಆಗಿದೆ. ಇವತ್ತಿನ ದಿವಸ ಏನು ಆ ದೇವಾಲಯದಲ್ಲಿ ಕಳ್ಳತನ ಆಗಿದೆ, ನಿಜವಾಗ್ಲೂ ನಮ್ಮ ಇಡೀ ಭಾರತೀಯ ಸಂಸ್ಕೃತಿಗೆ, ಭಾರತೀಯರಿಗೆ, ನಮ್ಮ ಎಲ್ಲಾ ಹಿಂದೂಗಳಿಗೆ, ನಮ್ಮ ಎಲ್ಲಾ ಜನಾಂಗದವ್ರಿಗೂ ಕೂಡ ಇದು ನಿಜವಾಗ್ಲೂ ಒಂದು ದೊಡ್ಡ ಒಂದು ಶಾಕ್ ಆಗಿದೆ. ನಿಜವಾಗ್ಲೂ ನಮ್ಮ ಒಂದು ಅಸ್ಮಿತೆಗೆ ಒಂದು ಕಳಂಕ ಬಂದಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಅಲ್ಲಿಂದ ಇರ್ತಕ್ಕಂತ ಟ್ರಸ್ಟ್ ತಾವೇ ನೋಡ್ಬೋದು, ಟ್ರಸ್ಟ್ ನ ಯಾವುದೇ ಪದಾಧಿಕಾರಿಗಳನ್ನ ಇವರು ಬಂಧಿಸಿಲ್ಲ, ಬರೀ ಕೆಲಸ ಮಾಡ್ತಕ್ಕಂಥವ್ರನ್ನ ಬಂಧಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಏನು ನಮ್ಮ ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ, ಒಂದು ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ಆಗ್ಬೇಕು. ಬೇಕಾದ್ರೆ ಅವ್ರ ಜೊತೆಯಲ್ಲಿ CBI ED ಕೂಡ ಇರ್ಲಿ, ಆದ್ರೆ ಸುಪ್ರೀಂ ಕೋರ್ಟ್ ನ ಒಬ್ಬ ಸಿಟ್ಟಿಂಗ್ ಜಡ್ಜ್ ಯಾರು ನ್ಯಾಯಾಧೀಶರಿದ್ದಾರೆ ಅವ್ರ ಮುಖಾಂತರ ನ್ಯಾಯಾಂಗ ತನಿಖೆಯನ್ನ ಆಗ್ಬೇಕು. ಹಾಗೂ ಆ ಟ್ರಸ್ಟ್ ಅನ್ನ ಕಂಪ್ಲೀಟ್ ಮಾರ್ಪಾಡು ಮಾಡ್ಬೇಕು. ಆ ಟ್ರಸ್ಟ್ ಅಲ್ಲಿ ಇರ್ತಕ್ಕಂತ ಯಾರು ಸೆಕ್ರೆಟರಿ ಇದ್ರು, ಚಂಪಕ್ ರಾಯ್ ಏನವರು, ಅವರನ್ನ ನಾವು ಕೂಡಲೇ ಬಂಧಿಸ್ಬೇಕು. ಯಾಕಂದ್ರೆ ಆತನ ಮೂಗಿನ ಅಡಿಯಲ್ಲೇ ಇದೆಲ್ಲ ನಡೆದಿರ್ತಕ್ಕಂಥದ್ದು. ಅದನ್ನ ಮುಚ್ಚಿಡ್ಲಿಕ್ಕೆ ಮೋದಿ ಅವರು ಇದ್ ಮಾಡ್ತಿದ್ದಾರೆ. ಇವತ್ತು ರಾಮ ಮಂದಿರದ ಟ್ರಸ್ಟ್ ಅನ್ನ ರಚನೆ ಮಾಡಿರ್ತಕ್ಕಂಥದ್ದೇ ಮೋದಿ ಅವರು ಕೂಡ ಇದರಲ್ಲಿ ಜವಾಬ್ದಾರಿ ಇದ್ದಾರೆ. ಹಾಗಾಗಿ ಮೋದಿ ಅವ್ರಿಗೆ ನಾವು ಎಲ್ಲರೂ ಕೇಳ್ಕೊಳ್ಳೋದಷ್ಟೇ, ಅವ್ರಿಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ ಅವರು ರಾಜೀನಾಮೆ ಆದ್ರೂ ಕೊಡ್ಬೇಕು, ಆ ಚಂಪಕ್ ರಾಯ್ನನ್ನ ಕೂಡಲೇ ಬಂಧಿಸ್ಬೇಕು, ಮತ್ತೆ ನ್ಯಾಯಾಧೀಶರಿಂದ ತನಿಖೆ ಮಾಡ್ಬೇಕು ಅಂತ ನಾನು ಹೇಳ್ತೇನೆ. ಹೀಗಾಗಿ ನಮ್ಮ ಈ ಬೃಹತ್ ಪ್ರತಿಭಟನೆ ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ನಮ್ಮ ಬಳ್ಳಾರಿಯ ಸಿಟಿ ಹಾಗೂ ತಾಲೂಕ್ನ ಬ್ಲಾಕ್ ಮಟ್ಟದಲ್ಲಿ ಹಾಗೂ ಎಲ್ಲಾ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ನಾವು ಇದನ್ನ ತಗೊಂಡು ಹೋಗ್ತೀವಿ. ಯಾಕಂದ್ರೆ ಇದು ಆ ರಾಮನ ಏನು ಒಂದು ದೇವಸ್ಥಾನದ ನಂಬಿಕೆಯನ್ನು ಕಳೆದಿದ್ದಾರೆ. ಎಷ್ಟೋ ಜನ ತಮ್ಗೆಲ್ಲ ಗೊತ್ತಿದೆ, ಪಾಪ ತಮ್ಮ ಬೆಳ್ಳಿ ಬಂಗಾರ ಎಲ್ಲ ವಸ್ತುಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಎಷ್ಟೋ ಜನ ಇವತ್ತು ಕೂಡ ಮಾರಿ ಕೂಡ ಹೋಗ್ತಾರೆ ಅಲ್ಲಿ ರಾಮನ ದರ್ಶನ ಮಾಡ್ಕೊಂಡ್ ಬರೋಣ ಅಂತ. ಇಂತ ಒಂದು ಪವಿತ್ರ ಸ್ಥಳಕ್ಕೆ ಧಕ್ಕೆ ಆಗಿದೆ. ಹಾಗಾಗಿ ಪ್ರಧಾನಿ ಮೋದಿ ಅವರು ಕೂಡಲೇ ಕ್ಷಮೆ ಕೇಳಬೇಕು ಹಾಗೂ ತಪ್ಪಿತಸ್ಥರನ್ನ ಎಲ್ಲರನ್ನು ಬಂಧಿಸಬೇಕು ಅನ್ನೋದು ನಮ್ಮ ಒಂದು ಈ ಡಿಮ್ಯಾಂಡ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.